ಒಬ್ಬ ವ್ಯಕ್ತಿ ತನ್ನ ಜೀವನದಲ್ಲಿ ದೊಡ್ಡ ಕನಸುಗಳನ್ನು ಹೊಂದಿದ್ದ. ಅವನಿಗೆ ಯಶಸ್ಸು ಬೇಕಿತ್ತು, ಹಣ ಬೇಕಿತ್ತು, ಜನರು ಗೌರವಿಸುವಂತಹ ಜೀವನ ಬೇಕಿತ್ತು. ಆದರೆ ಒಂದು ಸಮಯ ಅವನ ಜೀವನವನ್ನು ನಿಧಾನವಾಗಿ ನಾಶ ಮಾಡುತ್ತಿತ್ತು. ಅದು ಸೋಮಾರಿತನ. ಪ್ರತಿದಿನ ಅವನು ಹೊಸ ಯೋಚನೆ ಮಾಡುತ್ತಿದ್ದ. ನಾಳೆಯಿಂದ ನಾನು ಬೇಗ ಎದ್ದೇಳುತ್ತೇನೆ ಎಂದು ಹೇಳುತ್ತಿದ್ದ. ನಾಳೆಯಿಂದ ನಾನು ಕೆಲಸ ಪ್ರಾರಂಭಿಸುತ್ತೇನೆ ಎಂದು ನಿರ್ಧರಿಸುತ್ತಿದ್ದ. ಆದರೆ ಆ ನಾಳೆ ಎಂದಿಗೂ ಬರಲಿಲ್ಲ. ಇಂದು ಕೇವಲ ಅವನ ಕಥೆಯಲ್ಲ, ಇದು ಇಂದಿನ ಬಹುತೇಕ ಜನರ ಕತೆ. ಸೋಮಾರಿತನ ಒಂದು ಶತ್ರುವಿನಂತೆ. ಅದು ನಿಧಾನವಾಗಿ ನಿಮ್ಮ ಸಮಯವನ್ನು ಕದ್ದು ಹೋಗುತ್ತದೆ, ನಿಮ್ಮ ಕನಸುಗಳನ್ನು ಕೊಲ್ಲುತ್ತದೆ, ನಿಮ್ಮ ಆತ್ಮ ವಿಶ್ವಾಸವನ್ನು ಕಡಿಮೆ ಮಾಡುತ್ತದೆ. ಆದರೆ ಒಂದು ಸಣ್ಣ ರಹಸ್ಯ ಇದೆ. ಈ ರಹಸ್ಯವನ್ನು ತಿಳಿದವರು ಜೀವನದಲ್ಲಿ ಮುಂದೆ ಹೋಗುತ್ತಾರೆ. ಈ ರಹಸ್ಯವನ್ನು ತಿಳಿದವರು ಎಂದಿಗೂ ಅದೇ ಜಾಗದಲ್ಲಿ ಉಳಿಯುತ್ತಾರೆ. ಆ ರಹಸ್ಯ ಏನು ಗೊತ್ತಾ? ಸೋಮಾರಿತನ ಕೆಲಸವನ್ನು ಪ್ರಾರಂಭಿಸುವ ಮೊದಲು ಮಾತ್ರ ಇರುತ್ತದೆ. ಹೌದು, ನೀವು ಕೆಲಸ ಪ್ರಾರಂಭಿಸುವ ಮೊದಲು ಮಾತ್ರ ಸೋಮಾರಿತನ ದೊಡ್ಡದಾಗಿ ಕಾಣುತ್ತದೆ. ಒಮ್ಮೆ ನೀವು ಕೆಲಸ ಪ್ರಾರಂಭಿಸಿದರೆ ಅದೇ ಕೆಲಸ ಸುಲಭವಾಗಿ ಕಾಣುತ್ತದೆ. ಜಗತ್ತಿನಲ್ಲಿ ಬಹಳ ಯಶಸ್ವಿ ಜನರು ಬಳಸುವ ಒಂದು ಸರಳ ವಿಧಾನ ಇದೆ. ಅದು 5 ನಿಮಿಷಗಳ ನಿಯಮ. ನೀವು ಯಾವುದೇ ಕೆಲಸ ಮಾಡಲು ಸೋಮಾರಿಯಾಗಿದ್ದರೆ ನಿಮ್ಮ ಮನಸ್ಸಿಗೆ ಒಂದು ಮಾತು ಕೇಳಿ: ನಾನು ಈ ಕೆಲಸವನ್ನು 5 ನಿಮಿಷ ಮಾತ್ರ ಮಾಡುತ್ತೇನೆ, ಕೇವಲ 5 ನಿಮಿಷ, ಹೆಚ್ಚು ಬೇಡ. ನೀವು ಪುಸ್ತಕ ಓದಲು ಸೋಮಾರಿಯಾಗಿದ್ದೀರಾ? ಹೇಳಿ: ನಾನು ಕೇವಲ 5 ನಿಮಿಷ ಪುಸ್ತಕ ಓದುತ್ತೇನೆ. ವ್ಯಾಯಾಮ ಮಾಡಲು ಮನಸ್ಸಿಲ್ಲವಾ? ಹೇಳಿ: ನಾನು ಕೇವಲ 5 ನಿಮಿಷ ವ್ಯಾಯಾಮ ಮಾಡ್ತೇನೆ ಅಂತ. ಕೇಳಿ: ನಾನು ಕೇವಲ 5 ನಿಮಿಷ ಕೆಲಸ ಮಾಡ್ತೇನೆ. ಆಶ್ಚರ್ಯಕರವಾಗಿ ಏನಾಗುತ್ತೆ ಗೊತ್ತಾ? ಆ 5 ನಿಮಿಷ 10 ನಿಮಿಷ ಆಗುತ್ತೆ, 10 ನಿಮಿಷ 30 ನಿಮಿಷ ಆಗುತ್ತದೆ. ನೀವು ಕೆಲಸದಲ್ಲಿ ಸಂಪೂರ್ಣವಾಗಿ ತೊಡಗು ಬಿಡುತ್ತೀರಿ. ಸೋಮಾರಿತನ ಏಕೆ ಬರುತ್ತದೆ ಗೊತ್ತಾ? ಸೋಮಾರಿತನಕ್ಕೆ ಮುಖ್ಯ ಕಾರಣಗಳು 3. ನಂಬರ್ 1, ದೊಡ್ಡ ಕೆಲಸದ ಭಯ. ಕೆಲಸ ತುಂಬಾ ದೊಡ್ಡದಾಗಿ ಕಾಣಿಸಿದ್ದಾಗ ನಮ್ಮ ಮೆದುಳು ಅದನ್ನು ತಪ್ಪಿಸಲು ಪ್ರಯತ್ನಿಸುತ್ತದೆ. ಆದ್ದರಿಂದ ಕೆಲಸವನ್ನು ಸಣ್ಣ ಭಾಗಗಳಲ್ಲಿ ಮಾಡಬೇಕು. ನಂಬರ್ 2, ಸ್ಪಷ್ಟವಾಗಿ ಗುರಿ ಇಲ್ಲ. ನಿಮಗೆ ಜೀವನದಲ್ಲಿ ಏನು ಬೇಕು ಅನ್ನೋದನ್ನು ಗೊತ್ತಿಲ್ಲದಿದ್ದರೆ ಮನಸ್ಸು ಕೆಲಸ ಮಾಡಲು ಪ್ರೇರಣೆ ನೀಡುವುದಿಲ್ಲ. ನಂಬರ್ 3, ಹೆಚ್ಚು ಅನಗತ್ಯ ವಿಡಿಯೋಗಳು ನೋಡುವುದು. ಇವುಗಳನ್ನು ನಿಮ್ಮ ಗಮನವನ್ನು ಕದ್ದುಕೊಂಡು ಹೋಗುತ್ತವೆ. ಯಶಸ್ವಿಯಾದವರ ಒಂದು ಗುಟ್ಟು: ಯಶಸ್ವಿಯಾದ ಜನರು ಸೋಮಾರಿತನ ಇಲ್ಲದವರು ಅಲ್ಲ. ಅವರಿಗೂ ಸೋಮಾರಿತನ ಬರುತ್ತದೆ, ಆದರೆ ಅವರು ಒಂದು ಕೆಲಸ ಮಾಡ್ತಾರೆ. ಅವರು ಕಾರ್ಯವನ್ನು ತಕ್ಷಣ ಪ್ರಾರಂಭಿಸುತ್ತಾರೆ. ಒಂದು ಸಣ್ಣ ಹೆಜ್ಜೆ ಇಡ್ತಾರೆ. ಆ ಸಣ್ಣ ಹೆಜ್ಜೆ ನಂತರ ದೊಡ್ಡ ಯಶಸ್ಸಿಗೆ ದಾರಿ ಮಾಡಿಕೊಡುತ್ತದೆ. ಒಂದು ಕತೆ ಹೇಳ್ತಾನೆ. ಒಬ್ಬ ಯುವಕ ಪ್ರತಿದಿನ ಬೆಳಗ್ಗೆ ವ್ಯಾಯಾಮ ಮಾಡಬೇಕೆಂದು ನಿರ್ಧರಿಸಿದ. ಆದರೆ ಪ್ರತಿದಿನವೂ ಅವನು ಸೋಮಾರಿಯಾಗುತ್ತಿದ್ದ. ಒಂದು ದಿನ ಅವನು ನಿರ್ಧಾರ ಮಾಡಿದ: ನಾನು ಕೇವಲ ಪುಷ್ ಅಪ್ ಮಾಡ್ತೇನೆ ಅಷ್ಟೇ. ಮೊದಲ ದಿನ 5, ಎರಡನೇ ದಿನ 10 ಮಾಡಿದ, ಮೂರನೇ ದಿನ 20 ಮಾಡಿದ. ಕೆಲವು ತಿಂಗಳಲ್ಲಿ ಅವನು ಫಿಟ್ ಆಗಿಬಿಟ್ಟ. ಕಾರಣ ಅವನ ದೊಡ್ಡ ಗುರಿಯನ್ನು ನೋಡಲಿಲ್ಲ, ಅವನು ಸಣ್ಣ ಪ್ರಾರಂಭವನ್ನು ಮಾತ್ರ ನೋಡಿದ. ಸೋಮಾರಿತನವನ್ನು ಕೊಲ್ಲುವ 5 ಸರಳ ವಿಧಾನಗಳು. ನಂಬರ್ 1, ದೊಡ್ಡ ಗುರಿಯನ್ನು ನೋಡಬೇಡಿ, ಸಣ್ಣ ಕೆಲಸದಿಂದ ಪ್ರಾರಂಭಿಸಿ. ನಂಬರ್ 2, ಮೊಬೈಲ್ನಿಂದ ದೂರ ಇರಿ. ಕೆಲಸ ಮಾಡುವಾಗ ಮೊಬೈಲ್ ದೂರ ಇಡಿ. ನಂಬರ್ 3, ಸಮಯ ನಿಗದಿಪಡಿಸಿ. ಕೆಲಸಕ್ಕೆ ಒಂದು ಸಮಯ ಫಿಕ್ಸ್ ಮಾಡಿ. ನಂಬರ್ 4, ಗುರಿಯನ್ನು ಬರೆಯಿರಿ. ನಿಮ್ಮ ಗುರಿಯನ್ನು ಬರೆಯಿರಿ, ಪ್ರತಿದಿನ ನೋಡಿರಿ. ನಂಬರ್ 5, ಕಾರ್ಯವನ್ನು ತಕ್ಷಣ ಪ್ರಾರಂಭಿಸಿ. ಅತಿಯಾಗಿ ಯೋಚಿಸಬೇಡಿ, ಜಸ್ಟ್ ಸ್ಟಾರ್ಟ್ ಮಾಡಿ. ಜೀವನದ ಸತ್ಯ: ಜೀವನದಲ್ಲಿ ಯಶಸ್ಸು ಪಡೆಯಲು ಪ್ರತಿಭೆ ಮಾತ್ರ ಸಾಕಾಗುವುದಿಲ್ಲ, ಶಿಸ್ತು ಬೇಕು. ಪ್ರತಿದಿನ ಸಣ್ಣ ಕೆಲಸಗಳನ್ನು ಮಾಡ್ತಾ ಹೋದರೆ ಒಂದು ದಿನ ದೊಡ್ಡ ಯಶಸ್ಸು ಬರುತ್ತದೆ. ಆದರೆ ನೀವು ಸೋಮಾರಿತನಕ್ಕೆ ಸೋತರೆ ನಿಮ್ಮ ಕನಸುಗಳು ಕನಸುಗಳಾಗಿಯೇ ಉಳಿಯುತ್ತದೆ. ಒಂದು ಪ್ರಶ್ನೆ: 5 ವರ್ಷಗಳ ನಂತರ ನೀವು ಹೇಗೆ ಇರಬೇಕು?
ಸಾಧಾರಣ ಜೀವನವೇ ಅಥವಾ ಯಶಸ್ವಿಯಾದ ಜೀವನವೇ? ಆ ನಿರ್ಧಾರವನ್ನು ನಿಮ್ಮ ಇಂದಿನ ಅಭ್ಯಾಸಗಳು ಮಾಡುತ್ತದೆ. ಕೊನೆಯ ಮಾತು, ಸೋಮಾರಿತನ ನಿಮ್ಮ ಶತ್ರುವಲ್ಲ, ಅದು ಕೇವಲ ಒಂದು ಅಭ್ಯಾಸ. ಆ ಅಭ್ಯಾಸವನ್ನು ನೀವು ಬದಲಾಯಿಸಬಹುದು. ಇಂದಿನಿಂದ ಒಂದು ನಿರ್ಧಾರ ಮಾಡಿ. ದೊಡ್ಡ ಕೆಲಸ ಮಾಡಬೇಕಾಗಿಲ್ಲ, ಕೇವಲ ಒಂದು ಸಣ್ಣ ಕೆಲಸ ಪ್ರಾರಂಭಿಸಿ. ಏಕೆಂದರೆ ಸಣ್ಣ ಆರಂಭಗಳು ದೊಡ್ಡ ಯಶಸ್ಸಿಗೆ ದಾರಿ ಮಾಡಿಕೊಡುತ್ತದೆ. ಈ ವಿಡಿಯೋ ನಿಮಗೆ ಇಷ್ಟವಾದರೆ ಲೈಕ್ ಮಾಡಿ, ಶೇರ್ ಮಾಡಿ, ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ.